ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಶಾಸಕ ಎಸ್.ಸಿ. ಬಾಲಕೃಷ್ಣರವರು ಮಾಗಡಿ ಪಟ್ಟಣದ ಜ್ಯೋತಿನಗರದ ತಮ್ಮ ಮನೆಯಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಂದಿ ಬೆಟ್ಟದಲ್ಲಿ ನಡೆದ ಸಂಪುಟ ಸಭೆಯಲ್ಲಿ ಮಾಗಡಿ ಕೆಂಪೇಗೌಡರ ಕೋಟೆಯ ಅಭಿವೃದ್ಧಿಗೆ ಸರ್ಕಾರದಿಂದ 103 ಕೋಟಿ ಬಿಡುಗಡೆ ಮಾಡಿರುವುದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್, ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಹಾಗೂ ಮಾಜಿ ಸಂಸದ ಡಿ.ಕೆ. ಸುರೇಶ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದರು. ಇನ್ನು 1 ವರ್ಷದ ಅವಧಿಯಲ್ಲಿ ಮಾಗಡಿಯ ಚಿತ್ರವನ್ನು ಬದಲಿಸುವುದಾಗಿ ತಿಳಿಸಿದರು. ವಿರೋಧ ಪಕ್ಷದವರು ಸುಖಾಸುಮ್ಮನೆ ನನ್ನ ಮೇಲೆ ವೈಯಕ್ತಿಕವಾಗಿ ಟೀಕೆ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿಗೆ ಸಹಕರಿಸಲಿ ಎಂದರು. ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ವಿಚಾರ ನಿನ್ನೆ ನಂದಿ ಬೆಟ್ಟದಲ್ಲಿ ನಡೆದಂಥ ಕ್ಯಾಬಿನೆಟ್ ಸಭೆಯಲ್ಲಿ ಕೆಂಪೇಗೌಡ ಕೋಟೆ ಅಭಿವೃದ್ಧಿಗೆ 103 ಕೋಟಿಗಳನ್ನು, ಕೆಂಪೇಗೌಡ ಕೋಟೆ ಒಂದೇ ಅಲ್ಲ ನಮ್ಮ ಸೋಮೇಶ್ವರ ದೇವಾಲಯರು ಸೇರಿ 103 ಕೋಟಿಗಳನ್ನು ನಿನ್ನೆ ಕ್ಯಾಬಿನೆಟ್ನಲ್ಲಿ ನಮಗೆ ಅಪ್ರೂವಲ್ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಈ ಒಂದು ಪತ್ರಿಕಾಗೋಷ್ಠಿಗೆ ನಮ್ಮ ತಹಶೀಲ್ದಾರ್ ಕೂಡ ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಶಿವಣ್ಣವರಿದ್ದಾರೆ, ಲೋಕಸಭಾ ಸದಸ್ಯರಾದ ವೆಂಕಟರಮಣ್ಣವರಿದ್ದಾರೆ, ನಮ್ಮ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ರಿಯಾಜ್ ಅವರಿದ್ದಾರೆ, ನಮ್ಮ ಗಜ್ಜುರೆಡ್ಡವರಿದ್ದಾರೆ, ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಶಿವಕುಮಾರ್ ಇದ್ದಾರೆ, ಗೋಪಾಲ್ ಇದ್ದಾರೆ, ಆನಂದ್ ಅವರಿದ್ದಾರೆ. ಮೊದಲನೇದಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ, ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಅವರಿಗೆ, ನಮ್ಮ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ, ಇದೆಲ್ಲವನ್ನು ಮೀರಿ ವಿಶೇಷವಾಗಿ ನಮ್ಮ ನಿಕಟಪೂರ್ವ ಲೋಕಸಭಾ ಸದಸ್ಯರಾದಂಥ ಡಿ.ಕೆ. ಸುರೇಶ್ ಅವರು ಈ ಒಂದು ಪರಿಕಲ್ಪನೆ ಮತ್ತು ಈ ಯೋಜನೆ ಸರ್ಕಾರ ಮಂಜೂರಾತಿಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಆದರೆ ಇದರ ಹಿಂದಿನ ಯಾರೊಬ್ಬರು ಮಾಸ್ಟರ್ ಮೈಂಡ್ ಬೇಕಲ್ಲ, ಅದು ಡಿ.ಕೆ. ಸುರೇಶ್ ಅವರು ಅಂತಕ್ಕಂಥದ್ದು ಹೆಮ್ಮೆಯಿಂದ ಹೇಳ್ಕೊಳ್ಳಿಕ್ಕೆ ಇಚ್ಛೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೆಸರಿಟ್ಟದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ, ಡಿ.ಕೆ. ಶಿವಕುಮಾರ್ ಅವರ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಹಿಂದೆ 2013ರಿಂದ 2018 ಸಂದರ್ಭದಲ್ಲಿ ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರವನ್ನು ಮಾಡಿದಂಥದ್ದು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು ಅಂತ ಕೂಡ ನಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕಬೇಕಾಗ್ತದೆ. ಯಾಕಂದರೆ ಯಾಕೆ ವಿಚಾರ ಹೇಳ್ತಾ ಇದ್ದೀನಿ ಅಂತಂದರೆ, ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತೇಳಿ ಏನು ಕೆಲವರು ಒಕ್ಕಲಿಗರ ನಾಯಕರು ಒಕ್ಕಲಿಗರ ಹೆಸರು ಹೇಳ್ಕೊಂಡು ಓಟ್ ತಗೊಳ್ತಾರಲ್ಲ, ಅವರು ಇದು ಒಕ್ಕಲಿಗರ ವಿರೋಧಿ ಸರ್ಕಾರ ಅಂತೇಳಿ ಪ್ರಚಾರ ಮಾಡ್ತಾರಲ್ಲ, ಅದಕ್ಕೆ ಉತ್ತರ ನಾನು ಕೊಡ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಸರ್ಕಾರ ಒಕ್ಕಲಿಗರ ಪರವಾಗಿರ್ತಕ್ಕಂಥ, ಕೆಂಪೇಗೌಡರ ಅಭಿವೃದ್ಧಿಯ ಪರವಾಗಿರ್ತಕ್ಕಂಥ ಸರ್ಕಾರ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಿಷ್ಟೇ ಇಲ್ಲಿಗೆ ಮುಗಿಲಿಲ್ಲ. ಇದು ನಾನು ಎಲ್ಲ ನಮ್ಮ ವಿರೋಧಿ ಸ್ನೇಹಿತರುಗಳ ಹತ್ರ ನಾನು ಮನವಿ ಮಾಡ್ತೀನಿ. ಮಾಗಡಿ ಪಟ್ಟಣದಲ್ಲಿರ್ಬೋದು, ಮಾಗಡಿ ತಾಲೂಕಿನಲ್ಲಿರ್ಬೋದು, ಬಾಲಕೃಷ್ಣ ಏನಾದರೂ ಸ್ವಂತಕ್ಕೆ ಸರ್ಕಾರಿ ಆಸ್ತಿಗಳನ್ನ ದುರ್ಬಳಕೆ ಮಾಡಿಕೊಂಡ್ರೆ, ಬೇರೆ ವಿಚಾರಗಳು ಬಂದರೆ ನನ್ನನ್ನು ಟೀಕೆ ಮಾಡಿ ಅದನ್ನು ಸರಿಪಡಿಸೋಣ. ಆದರೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಅಭಿವೃದ್ಧಿ ವಿಚಾರ. ನಾನು ಕೆಲವರೆಲ್ಲ ನನಗೆ ನಿನ್ನೆ ಹೋದಂಥ ಸಂದರ್ಭದಲ್ಲಿ ಕೆಲವು ಗ್ರಾಮಗಳಿಗೆ ಪ್ರಶ್ನೆ ಮಾಡಿದ್ರು, ಅಣ್ಣ ನೀನು ಹಿಂದೆ ಜನತಾದಳದಲ್ಲಿದ್ದೆ, ನಾವೆಲ್ಲ ನಿನ್ನ ಜೊತೆ ಇದ್ದು, ಈಗ ನಿನ್ನ ಜೊತೆ ಇಲ್ಲ, ನೀನು ಕಾಂಗ್ರೆಸ್ಗೆ ಹೋಗ್ಬಿಟ್ಟಿದ್ಯಾ, ನೀನು ನಾವು ಕಾಂಗ್ರೆಸ್ಗೆ ಓಟ್ ಹಾಕೋಕ್ಕೆ ಇಷ್ಟ ಇಲ್ಲ ಅಂತೇಳಿ ಕೆಲವೆಲ್ಲ ನನ್ನ ಹತ್ರ ಚರ್ಚೆ ಮಾಡಿದ್ರು ಕೆಲವು ಊರುಗಳ ಗ್ರಾಮಗಳಲ್ಲಿ. ನಾನು ಅದಕ್ಕೆ ಅವ್ರಿಗೆಲ್ಲ ಇವತ್ತು ಉತ್ತರವನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಅಭಿವೃದ್ಧಿ ಆಗ್ತಾ ಇರೋದು, ನಾನು ಜನತಾದಳದಲ್ಲೇ ಇದ್ದಿದ್ರೆ ಈ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಮಾಗಡಿ ಕ್ಷೇತ್ರ ಇವತ್ತಿನ ಮುಂದೆ ಇನ್ನೂ ಭಾಳಷ್ಟು ಬದಲಾವಣೆಗಳನ್ನು ನೀವು ನೋಡ್ತೀರಿ. ಇನ್ನೊಂದು ವರ್ಷಗಳ ಅವಧಿನಲ್ಲಿ ಭಾಳಷ್ಟು ಬದಲಾವಣೆಗಳನ್ನು ನೋಡ್ತೀರಾ. ಅದನ್ನು ನೀರಾವರಿ ವಿಚಾರ ಇರ್ಬೋದು, ಅಥವಾ ರಸ್ತೆಗಳ ವಿಚಾರ ಇರ್ಬೋದು, ಮೂಲಭೂತ ಸೌಕರ್ಯದ ವಿಚಾರ ಇರ್ಬೋದು, ಮಾಗಡಿ ಪಟ್ಟಣದ ಅಭಿವೃದ್ಧಿ ವಿಚಾರ ಇರ್ಬೋದು. ಇನ್ನು 1 ವರ್ಷ 2 ವರ್ಷದಲ್ಲಿ ಭಾಳಷ್ಟು ಬದಲಾವಣೆಗಳನ್ನ ನೋಡ್ತೀರಾ. ನಾನು ಜಂಬಕ್ಕೆ ಹೇಳ್ಕೊಡಲ್ಲ, ನಾನು ಕೆಲಸ ಮಾಡಿ ಸಾಕ್ಷಿ ಗುಡ್ಡೆ ಸಮೇತ ನಿಮ್ಮ ಮುಂದೆ ಇಡ್ತೀನಿ. ನಾನು ಈಗ ಕೆಲವರು ನನ್ನನ್ನು ಟೀಕೆ ಮಾಡ್ತಿದ್ರು, ಕೋಟೆ ಹಿಂಗಾಗೋಯ್ತು, ಕೋಟೆ ಹಂಗಾಗೋಯ್ತು, ಬತ್ತ ದುಡ್ಡು ಅಂತ ಬಂದಿರುವ ದುಡ್ಡು 103 ಕೋಟಿ ನನ್ನ ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡೋದಕ್ಕೆ. ಅದಕ್ಕೆ ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳನ್ನು ನನ್ನ ಮೇಲೆ ಮಾಡೋದು ಬೇಡ. ಏನಾದರೂ ಇದ್ದರೆ ನೇರವಾಗಿ ನಿಮ್ಮ ಮಾಧ್ಯಮಗಳ ಮುಖಾಂತರ ನಮ್ಗೆ ಹೇಳಿ. ನಾವು ಮಾಡ್ತಾ ಇರ್ತಕ್ಕಂಥದ್ದು ನನ್ನ ಮನೆಯ ಅಭಿವೃದ್ಧಿ, ಬಾಲಕೃಷ್ಣನ ಮನೆ ಅಭಿವೃದ್ಧಿಯೋ, ಕಟ್ಟೆ ಮನೆ ಅಭಿವೃದ್ಧಿಯೋ ಅಲ್ಲ, ಮಾಗಡಿ ಕ್ಷೇತ್ರದ ಅಭಿವೃದ್ಧಿ. ನಾನು ಜನತಾದಳ ಬಿಟ್ಟಿದ್ದು ಕಾರಣ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇವತ್ತೇನಾದರೂ ಶ್ರೀರಂಗ ಏತ ನೀರಾವರಿ ಇದ್ದರೆ ಅದು ಕೂಡ ಸಿದ್ದರಾಮಯ್ಯನವರ, ಡಿ.ಕೆ. ಶಿವಕುಮಾರ್ ಅವರ, ಎಂ.ಬಿ. ಪಾಟೀಲ್ರವರ ಕಾಣಿಕೆ ಅಂತದ್ದು ಕೂಡ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಶ್ರೀರಂಗ ಏತ ನೀರಾವರಿ ಆಗಲಿಲ್ಲ. ನಾನು ಅವಾಗ ಕೇಳಿದಾಗ
ನಿಮಗೆಲ್ಲೋ ಬುದ್ಧಿ ಭ್ರಮಣೆ ಆಗಿದೆ ನಡೀರಿ, ಅದು ಯಾವ ಸ್ಕೀಮ್ ಅಲ್ಲಿಂದ ನೀರು ಬರ್ತದ ಅಂತೇಳಿ ನಮಗೆ ಕುಮಾರಸ್ವಾಮಿ ಅವರು, ದೇವೇಗೌಡರು ಕೂಡ ಅದಕ್ಕೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಹೇಮಾವತಿ ನೀರು ಯಾವುದೇ ಕಾರಣಕ್ಕೆ ಮಾಗಡಿಗೆ ಬರೋಕ್ಕೆ ಸಾಧ್ಯ ಇಲ್ಲ, ದುಡ್ಡು ಹೊಡೆಯೋ ಸ್ಕೀಮು ಪೈಪ್ ಹಾಕವ್ರೆ ಅಂತೇಳಿ ಟೀಕೆ ಮಾಡಿರ್ತಕ್ಕಂಥದ್ದನ್ನು ಕೂಡ ನಾವು ನೀವೇ ಮಾಧ್ಯಮದಲ್ಲಿ ಬರೆದಿರ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ. ನಾನೇನು ಉತ್ಪ್ರೇಕ್ಷೆ ಮಾಡಿ ಹೇಳ್ತಾ ಇಲ್ಲ, ನೀವೇ ಮಾಧ್ಯಮದಲ್ಲಿ ಬರೆದಿರ್ತಕ್ಕಂಥ ವಿಚಾರ ಹೇಳ್ತಾ ಇದ್ದೀನಿ. ಅದಕ್ಕೆ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆ ಮಾಗಡಿ ಕ್ಷೇತ್ರಕ್ಕೆ ಅಂತಂದರೆ ಅದು ಕಾಂಗ್ರೆಸ್ ಸರ್ಕಾರದಿಂದ ಅಂತೇಳಿ ನಾನು ಹೆಮ್ಮೆಯಿಂದ ಬೆನ್ನು ಕಟ್ಕೊಂಡು ಹೇಳ್ಕೊಳ್ತೀನಿ ಇಷ್ಟಪಡ್ತೀನಿ. ನಾನು ಹೇಳಿಲ್ವ, ಇನ್ನೂ 1 ವರ್ಷದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನಿರೀಕ್ಷೆ ನೀವೇನು ಮಾಡ್ತಾ ಇದ್ರೆ ಅದು ಆಗ್ತದೆ. ಇವತ್ತು ನಮ್ಮ ಭಾಗದಲ್ಲಿ ಕೆರೆಗಡ್ಡ ತುಂಬಿಸ್ತಕ್ಕಂಥ ಕೆಲಸ ಇರ್ಬೋದು, ಎತ್ತಿನ ಹೊಳೆಯಿಂದ ಬೇರೆ ಬೇರೆ ಗ್ರಾಮಗಳಿಗೆ ನೀರು ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಇವೆಲ್ಲವನ್ನು ಕೂಡ ಇನ್ನೊಂದು ವರ್ಷ 1.5 ವರ್ಷ ಅವಧಿನಲ್ಲಿ ಮಾಡಿ ತೋರಿಸ್ತೀವಿ ನಾವು. ಇನ್ನು ಕೆಲವೇ ದಿವಸಗಳಲ್ಲಿ ಶ್ರೀರಂಗ ಏತ ನೀರಾವರಿ ಇವತ್ತು ಸಾಕಷ್ಟು ಅದು ಹರ್ಡಲ್ಸ್ಗಳಿತ್ತು, ಸಾಕಷ್ಟು ಸಮಸ್ಯೆಗಳಿದ್ದವು. ಯಾರು ಕೂಡ ಸಮಸ್ಯೆಗಳಂತ ಗಮನ ಹರಿಸಿರಲಿಲ್ಲ. ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು NOC ಸಿಕ್ಕಿರಲಿಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರು NOC ಸಿಕ್ಕಿರಲಿಲ್ಲ, ನ್ಯಾಷನಲ್ ಹೈವೇ ಅವರು NOC ಸಿಕ್ಕಿರಲಿಲ್ಲ. ಆಮೇಲೆ ಇನ್ನೂ ಕೆಲವು ಭಾಗದಲ್ಲಿ ನನ್ನ ಮೇಲೆ ಎತ್ಕೊಳ್ತಕ್ಕಂಥ ಕೆಲಸ ನಡೀತಿತ್ತು. ಬಾಲಕೃಷ್ಣನ್ ಶಿಷ್ಯರು ಪೈಪ್ ಹಾಕಕ್ಕೆ ಬಿಡ್ತಾ ಇಲ್ಲ ಅಂತ. ಈಗ ಯಾರು ಶಿಷ್ಯರು ಯಾರು ಬಂದು ನಿಂತ್ಕೊಂಡು ಪೈಪ್ ಹಾಕ್ಸ್ತೀನಿ ನಾನು. ಕೈಲಾಗದೆ ಇರೋರು ಅದನ್ನ ಹೇಳ್ಕೋತಾರೆ, ಇನ್ನೊಬ್ಬರ ಮೇಲೆ ಅಪಾದನೆ ಮಾಡ್ತಾರೆ. ಈಗ ನನಗೆ ಶಾಸಕನಾಗಿ ಅಧಿಕಾರ ಕೊಟ್ಟ ಮೇಲೆ ನಾನು ಅವ್ರ ಮೇಲೆ ಹೇಳ್ಬಿಟ್ಟು ಕಾಲ ಕಳೆಯೋದು, ಅವ್ರ ಮೇಲೆ ಹೇಳ್ಬಿಟ್ಟು ಏನೋ ಪ್ರಚಾರ ಗಿಟ್ಟಿಸ್ಕೊಳ್ಳೋದು ಆಗಬಾರ್ದು. ಈಗ ನನಗೆ ಅಧಿಕಾರ ಕೊಟ್ಟಿದ್ದೀರಾ, ಅವ್ರು ಯಾರು ಶಿಷ್ಯರೇ ಬರಲಿ, ನನ್ನ ಶಿಷ್ಯರೇ ಬರಲಿ, ನಮ್ಮ ವಿರೋಧಿ ಶಿಷ್ಯರೇ ಬರಲಿ, ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡ್ತೀವಿ. ಸರ್ಕಾರದಿಂದ ಅಕ್ವಿಷನ್ ಮಾಡಿ ಅವ್ರಿಗೆ ಏನು ಕೊಡಬೇಕು ಅದನ್ನು ಕೊಡ್ತೀವಿ. ಕೆಲಸ ಯಾರು ಬಂದು ನಿಲ್ಸಂಗಿಲ್ಲ. ಇವತ್ತು ಕೆಶಿಪ್ ನೋಡ್ತಾ ಇದ್ದೀರಾ ನೀವು, ಕೆಶಿಪ್ ಕೂಡ ಎಲ್ಲ ಕಡೆ ನಿಲ್ಸಿದ್ರು ಕೆಲಸಗಳನ್ನ. ಇವತ್ತು ಎಲ್ಲ ಕಡೆ ಅಕ್ವಿಷನ್ ಪ್ರೊಸೀಡಿಂಗ್ಸ್ ಮುಗೀತು. ಕಳೆದ 5 ವರ್ಷದಲ್ಲಿ ಸಂಪೂರ್ಣವಾದಂಥ ಅಕ್ವಿಷನ್ ಆಗಿರಲ್ಲ ಕೆಶಿಪ್ ರೋಡ್. ಈಗ ಸಂಪೂರ್ಣವಾಗಿ ಅಕ್ವಿಷನ್ ಮುಗಿಸಿದೆ. ಪ್ರತಿಯೊಂದು ಸ್ಥಳಕ್ಕೂ ನಾನೇ ಹೋಗಿದ್ದೀನಿ, ಸಮಸ್ಯೆ ಇರ್ತಕ್ಕಂಥ ಸ್ಥಳಕ್ಕೆ ನಾನೇ ಭೇಟಿ ಕೊಟ್ಟಿದ್ದೀನಿ. ಇವೆಲ್ಲವನ್ನ ಮಾಡ್ತಾ ಇದ್ದೀವಿ. ಇದು ತಮ್ಮಗಳ ಮುಖಾಂತರ ನಮ್ಮ ಸಾರ್ವಜನಿಕರ ಗಮನಕ್ಕೆ ಹೋಗಲಿ ಅಂತಕ್ಕಂಥ ದೃಷ್ಟಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರ್ತಕ್ಕಂಥದ್ದು. ಮತ್ತೊಮ್ಮೆ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರಿಗೆ, ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವ್ರಿಗೆ, ಮತ್ತು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರಿಗೆ, ಮತ್ತು ನಮ್ಮ ನಿಕಟಪೂರ್ವ ಲೋಕಸಭಾ ಸದಸ್ಯರಾದ DK ಸುರೇಶ್ ಅವರಿಗೆ ನನ್ನ ಕ್ಷೇತ್ರದ ಜನತೆಯ ಪರವಾಗಿ ವೈಯಕ್ತಿಕವಾಗಿ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಈ ಏನು ಸಮಾಧಿಯ ಅಭಿವೃದ್ಧಿಗೂ ಕೂಡ ಈಗ ಚಾಲನೆಯನ್ನು ಕೊಟ್ಟಿದ್ದೇವೆ. ಶುಕ್ರವಾರ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಬರ್ತಾ ಇದ್ದಾರೆ. ನಮ್ಮ ತಹಶೀಲ್ದಾರರು ಅವ್ರ ಜೊತೆ ಹೋಗಿ ಅಲ್ಲಿ ಸಮಾಧಿಯ ಸ್ಥಳವನ್ನು ವೀಕ್ಷಣೆ ಮಾಡಲಿಕ್ಕೆ ಕಳಿಸ್ತಾ ಇದ್ದೀವಿ. ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಅಕ್ವೈರ್ ಆಗಿರ್ತಕ್ಕಂಥ ಮನೆಗಳನ್ನೆಲ್ಲನೂ ಕೂಡ ಈಗ ತೆರವುಗೊಳಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಅದನ್ನು ಕೂಡ ಇನ್ನೊಂದು ವರ್ಷದ ಅವಧಿಯಲ್ಲಿ ವಿಶೇಷವಾಗಿ ಅಭಿವೃದ್ಧಿಯನ್ನು ಮಾಡ್ತೇವೆ. ಏನು ಮಾಡಿದ್ರಿ ಕೆಂಪೇಗೌಡನ ಕೋಟೆ, ಏನು ಮಾಡಿದ್ರಿ ಕೆಂಪೇಗೌಡನ ಸಮಾಧಿ ಅಂತವ್ರಿಗೆ ಇನ್ನೊಂದು ವರ್ಷದಲ್ಲಿ ನಾವು ಉತ್ತರವನ್ನು ಕೊಡ್ತೇವೆ. ಇನ್ನು ಟೆಂಡರ್ನ ಕರೀತಾ ಇದ್ದಾರೆ. ಈಗ ಕೆಂಪೇಗೌಡನ ಕೋಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ. ನಿನ್ನೆ ಅಪ್ರೂವಲ್ ಸಿಕ್ಕಿದೆ. ಈಗ ಟೆಂಡರ್ ಕರೆಯೋದು ಕೇಳಿದ್ರಿ. 15 ದಿವಸದಲ್ಲಿ ಟೆಂಡರ್ ಆಗ್ತದೆ, ಕೋಟೆ ಕೆಲಸ ಕೂಡ ಪ್ರಾರಂಭ ಆಗ್ತದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಇಚ್ಛೆ. ಕೋಟೆ ಅಭಿವೃದ್ಧಿಗೆ ನೀಲಿ ನಕ್ಷೆನ ತಯಾರಿಸಿದ್ರೆ ಸರ್, ನೀಲಿ ನಕ್ಷೆ ತಯಾರಾಗಿದೆ. ನಾನು ಈಗ ಬಿಡುಗಡೆ ಮಾಡ್ತೀನಿ. ಟೆಂಡರ್ ಕರಿಬೇಕಾದ್ರೆ ನೀಲಿ ನಕ್ಷೆ ಇರಲೇಬೇಕು. ಈಗಾಗಲೇ 1 ವರ್ಷಗಳಿಂದ ನೀವು ಈಗಾಗಲೇ ನಿಮ್ಮ ಮಾಧ್ಯಮದಲ್ಲೂ ಬಿತ್ತರಿಸಿದ್ದೀರಾ. ಅವ್ರು ಯಾರು ಅಧಿಕಾರಿಗಳು ಅದ್ರ ಬಗ್ಗೆ ನೀಲಿ ನಕ್ಷೆ ತಯಾರು ಮಾಡೋರನ್ನ ಕರ್ಕೊಂಬಂದು ಸ್ಥಳಕ್ಕೆ ನಾನೇ ಕರ್ಕೊಂಬಂದು ಸುತ್ತ ಎಲ್ಲ ಓಡಾಡಿಸಿ ಎಲ್ಲೆಲ್ಲಿ ಏನೇನಾಗಬೇಕು, ಏನೇನಿತ್ತು, ಕೆಂಪೇಗೌಡರ ಕುರು ಏನಿತ್ತು ಅಂತಕ್ಕಂಥದ್ದನ್ನೆಲ್ಲ ನಾನೇ ವೀಕ್ಷಣೆ ಮಾಡಿ ತೋರಿಸಿದ್ದೀನಿ. ಅವೆಲ್ಲ ನೀಲಿ ನಕ್ಷೆ ತಯಾರಾಗಿ ಅದು ಟೆಂಡರ್ ಹಂತದಲ್ಲಿ ಇದೆ. ಈಗ ನಮ್ಗೆ ಅನುಮೋದನೆ ಬೇಕಾಗಿತ್ತು, ಇವತ್ತು ಅನುಮೋದನೆ ಸಿಕ್ಕಿದೆ. ಅನುಮೋದನೆ ಸಿಕ್ಕಿರೋದ್ರಿಂದ ಇನ್ನೊಂದು ವಾರ ಅಥವಾ 15 ದಿವಸದಲ್ಲಿ ಅದನ್ನು ಟೆಂಡರ್ ಕರೀತಕ್ಕಂಥ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಇನ್ನು 1.5 ತಿಂಗಳಲ್ಲಿ ಕೆಲಸ ಪ್ರಾರಂಭ ಆಗ್ತದೆ. ಬಹುಶಃ ಇನ್ನೊಂದು ತಿಂಗಳಲ್ಲಿ ನಮ್ಮ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಮತ್ತು ಕೃಷ್ಣ ಬೈರೇಗೌಡರು ಬಂದು ಕೆಂಪೇಗೌಡ ಕೋಟೆಗೆ ಶಿಲಾನ್ಯಾಸ ನೆರವೇರಿಸ್ತಾರೆ. ಮತ್ತು ಇದಕ್ಕೆ ಏನೋ ಗೌರಮ್ಮ ಕೆರೆ ಅಭಿವೃದ್ಧಿಗೋಸ್ಕರ ಈಗಾಗಲೇ 15 ಕೋಟಿ ವೆಚ್ಚದಲ್ಲಿದೆ. ಆದರೆ ಟೆಂಡರ್ ಕೂಡ ಆಗಿದೆ. ಅದಕ್ಕೂ ಕೂಡ ಪೂಜೆ ಮಾಡಿಸ್ತಾ ಇದ್ದೇನೆ. ನಿಮ್ಮ ಭವನ ಇದೆಯಲ್ಲ, ಏನೋ ಪತ್ರಿಕಾ ಭವನ ಮತ್ತು ಕನ್ನಡ ಭವನ, ಇವೆಲ್ಲವಕ್ಕೂ ಕೂಡ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾ ಇದ್ದೇವೆ. ಇವೆಲ್ಲವನ್ನು ಕೂಡ ಬಹುಶಃ ಇನ್ನೊಂದು ತಿಂಗಳಲ್ಲಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಕೃಷ್ಣ ಬೈರೇಗೌಡರು ಬಂದು ಅದನ್ನು ನೆರವೇರಿಸ್ತಾರೆ ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಹೇಳಕ್ಕೆ ಇಚ್ಛೆ ಮಾಡ್ತೀನಿ. ಅದಕ್ಕೆ ಅವರು ಕೆಲವರು ಸುಮ್ಮನೆ ಆಧಾರ ರಹಿತವಾದಂಥ ಅಪಾದನೆಯನ್ನು ಮಾಡ್ತಾ ಇದ್ದಾರೆ ನನ್ನ ಮೇಲೆ. ನಾನು ಅವ್ರಲ್ಲಿ ಮನವಿ ಮಾಡ್ತೀನಿ, ಯಾವ್ಯಾವುದು ಆ ರೀತಿ ಏನಾದ್ರು ತೊಂದರೆ ಆಗಿದ್ರೆ ನನ್ನ ಗಮನಕ್ಕೆ ತಗೊಂಡ್ಬಂದರೆ ಅವ್ರನ್ನ ಮುಂದೆ ನಿಲ್ಲಿಸ್ಕೊಂಡೆ ಅವರೆಲ್ಲರೂ ಕೂಡ ಅಚ್ಚುಕಟ್ಟು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಒಕ್ಕಲಿಗ ವಿರೋಧಿ ಸರ್ಕಾರ ಅಂತ ಹೇಳ್ಬಿಟ್ಟು ಯಾರು ಟಿಕೆಟ್ ಮಾಡ್ತಾರೆ ನೋಡ್ರಿ, ಟಿಪ್ಪಣಿ ಮಾಡೋದು ಮುಖ್ಯ ಅಲ್ಲ. ಓಟ್ ಹಾಕ್ಬೇಕಾದ್ರೆ ಗೊತ್ತಾಗಲ್ವಾ ಯಾರು ಕಾಂಗ್ರೆಸ್ ಓಟ್ ಹಾಕ್ತಾರೆ, ಯಾರು JDS ಓಟ್ ಹಾಕ್ತಾರೆ, ಯಾರು BJP ಓಟ್ ಹಾಕ್ತಾರೆ. ನಮ್ಮ ಜನಗಳಿಗೆ ಹೇಳ್ತೀನಿ, ಅಭಿವೃದ್ಧಿಗೆ ಓಟ್ ಹಾಕಿ ಅಂತ. ಜಾತಿಗೆ ಓಟ್ ಹಾಕ್ಬೇಡಿ, ಪಕ್ಷಕ್ಕೆ ಓಟ್ ಹಾಕ್ಬೇಡಿ, ಅಭಿವೃದ್ಧಿಗೆ ಓಟ್ ಹಾಕಿ ಅಂತ ನಮ್ಮ ಜನಗಳಲ್ಲಿ ಮನವಿ ಮಾಡ್ತೀನಿ. ಯಾವುದೋ ಒಂದು ನೀವು ಮನಸ್ಸಿನಲ್ಲಿ ಏನೋ ಒಂದು ಮನಸ್ಥಿತಿಯನ್ನು ಇಟ್ಕೊಂಡು
ನೀವು ಯಾವುದೋ ಒಂದು ಪಕ್ಷಕ್ಕೆ ನೀವು ಸೀಮಿತ ಆಗಬೇಡಿ, ಅಭಿವೃದ್ಧಿಗೆ ಓಟ್ ಹಾಕಿ ಅಂತ ನಾನು ಮನವಿ ಮಾಡ್ತೀನಿ. ಆ ಸೂಕ್ತ ಸಂದರ್ಭದಲ್ಲಿ ಹೇಳ್ತೀನಿ ಯಾವ್ಯಾವ ಕಾಮಗಾರಿಗಳನ್ನ, ಈಗಲೇ ಪ್ರಿಮೆಚೂರ್ ಅದು ಹೇಳಕ್ಕೆ. ಆ ಸೂಕ್ತ ಸಂದರ್ಭದಲ್ಲಿ ಯಾವ್ಯಾವ ಕೆಲಸ ಆಯ್ತವೆ, ಯಾವಾಗ ಪ್ರಾರಂಭ ಮಾಡ್ತೀವಿ ಆ ಸಂದರ್ಭದಲ್ಲಿ ಹೇಳ್ತೀನಿ. ಇನ್ನೊಂದು ವರ್ಷದಲ್ಲಿ ಭಾರಿ ಬದಲಾವಣೆಯನ್ನ ನೋಡ್ತೀರಾ ಅಷ್ಟಂತೂ ಹೇಳ್ತೀನಿ. ಎಲ್ಲ ಹೊರಗಡೆ ಮಾಡ್ತಾವ್ರೆ. ಇಲ್ಲಿ ಸ್ವಲ್ಪ ಪಟ್ಟಣ ಪ್ರದೇಶದಲ್ಲಿ ವೆಹಿಕಲ್ ಓಡಾಟ ಜಾಸ್ತಿ ಆಗಿರೋದು ಸ್ವಲ್ಪ ನಿಧಾನಗತಿಯಲ್ಲಿ ನಡೀತಾ ಇದೆ. ಯಾಕಂದ್ರೆ ಮೇನೇಜ್ ಮಾಡ್ಕೊಂಡೇ ಮಾಡ್ಬೇಕು ಅವರು. ಬೇರೆ ಪಥದಲ್ಲಿ ಗಾಡಿಗಳನ್ನ ಬಿಡಬೇಕು. ಹಳ್ಳಿ ಕಡೆ ಎಲ್ಲ ಹೆಚ್ಚು ಕಡಿಮೆ ಮುಗಿತಾ ಅಂತ ಬಂದಿದೆ. ಇದನ್ನು ಇನ್ನೇನೋ ಡಿಸೆಂಬರ್ವರೆಗೂ ಟೈಮ್ ತೊಗೊಂಡವ್ರೆ. ನಾನು MLA ಆದಮೇಲೆ ಸುಮಾರು ಒಂದು 100 ಸಭೆಗಳನ್ನ ಮಾಡಿದ್ದೀನಿ. ಅಕ್ವಿಷನ್ ಏನೇನು ನಿಂತಿತ್ತು ಎಲ್ಲ ಅಕ್ವಿಷನ್ ಕಂಪ್ಲೀಟ್ ಮಾಡಿಸಿದ್ದೀನಿ. ಎಲ್ಲೆಲ್ಲಿ ಹರ್ಡಲ್ಸ್ ಇತ್ತು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಅವ್ನ ಕಾಂಟ್ರಾಕ್ಟ್ರದ್ದು ಇನ್ನು ಇರ್ತಕ್ಕಂಥ ವಿಚಾರ ಕಾಂಟ್ರಾಕ್ಟ್ರದ್ದು ಬೇಗ ಮುಗಿಸ್ಬೇಕು, ಡಿಸೆಂಬರಲ್ಲಿ ಮುಗಿಸ್ಕೊಡ್ತೀನಿ ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಿದ್ದಾರೆ. ಬ್ರಿಡ್ಜಸ್ಗಳೇ ಆಗಿಲ್ಲ ಸರ್, ಬ್ರಿಡ್ಜಸ್ಗಳೇ ಆಗಿಲ್ಲ ಇನ್ನು. ಎಲ್ಲ ಮಾಡ್ತಾ ಇದ್ದೀವಿ, ಎಲ್ಲ ಹಂತವಾಗಿ ನಡೀತಾ ಇದೆ. ನಾನು ಒತ್ತಡನೂ ಹಾಕಲ್ಲ. ಈ ಸಂದರ್ಭದಲ್ಲಿ ಅವನ್ನ ಬದಲಾವಣೆನೂ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅದನ್ನ ರೀಟೆಂಡರ್ ಕರೆಯೋಕ್ಕೂ ಆಗಲ್ಲ. ನಾವು ಒತ್ತಡ ಹಾಕಿ ಕೆಲಸ ಮಾಡಿಸ್ಬೇಕು. ವಿನ ರೀಟೆಂಡರ್ ಅಂತಂದ್ರೆ ಇನ್ನೂ 5 ವರ್ಷ ಮುಂದಕ್ಕೆ ಹೋಗ್ತದೆ. ಅವೆಲ್ಲವನ್ನು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದೀನಿ ನಾನು. ಕೆಂಪೇಗೌಡರು ಪಳಿಯುಳಿಕೆ ಏನಿದೆ ಕೆರೆಗಳ ಅಭಿವೃದ್ಧಿ, ಅದರ ವಿಶೇಷವಾದಂಥ ರೀತಿಯಲ್ಲಿ ಅಭಿವೃದ್ಧಿ. ಮೊದಲನೇ ಅಂತ ಕೋಟೆ, 2ನೇ ಅಂತ ಸಮಾಧಿ, 3ನೇ ಅಂತ ಕೆರೆ ಕಟ್ಟೆಗಳ ಅಭಿವೃದ್ಧಿ ಎಲ್ಲವನ್ನು ಕೂಡ ಮಾಡ್ತೀವಿ. ಕೋಟೆ ಸರ್ವೆ ಯಾವಾಗ ಮಾಡಿಸ್ತೀವಿ? ಸರ್ವೆ ಮುಗಿದಿದೆ, ಎಸ್ಟಿಮೇಟ್ ಆಗಿದೆ, ಇನ್ನೇನು ಟೆಂಡರ್ ಹಂತದಲ್ಲಿದೆ. ಇನ್ನೇನು ಅದನ್ನ ನೀಲಿ ನಕ್ಷೆನ ನಿಮ್ಮ ಮುಂದೆ ಬಿಡುಗಡೆ ಮಾಡ್ತೀನಿ. ನನಗೆ ಎಲ್ಲ ಕೋಡಿಯಾಗಿ ಅವ್ರ ಹೆಸರಿಗೆ ಪಾಣಿಯಾಗಿ ಬಂದು ರಿಜಿಸ್ಟರ್ ಮಾಡಿಕೊಟ್ಟಿರ್ತಕ್ಕಂಥದ್ದು ನನಗೆ ನಮ್ಮ ಮಾಗಡಿ ಸ್ನೇಹಿತರುಗಳೇ ಕರ್ಕೊಂಡ್ಬಂದು ರಿಜಿಸ್ಟರ್ ಮಾಡಿಕೊಟ್ಟಿರೋದು. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅಲ್ಲಿ ಸೂಕ್ತ ತೀರ್ಮಾನ ಆಯ್ತದೆ. ಯಾರು ಮೋಸ ಮಾಡೋರೆ ಏನಾಗೈತೆ ಅಂತೇಳಿ ಅಲ್ಲಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. DYSP ಕಂಪ್ಲೇಂಟ್ ಇದೆ, ಅವರು ತನಿಖೆ ಮಾಡ್ತಾವ್ರೆ, ಅದ್ರ ಮೇಲೆ ಕ್ರಮ ತಗೊಂತಾರೆ. ಕೋಟೆ, ಕೆಂಪೇಗೌಡ ಸಮಾಧಿ ಇವೆಲ್ಲ ಮುಂದಿನ ದಿವಸದಲ್ಲಿ ಅದ್ರ ಬಗ್ಗೆ ಆಲೋಚನೆ ಮಾಡಿ. ರಂಗಸ್ವಾಮಿ ಟೆಂಪಲ್ಗೆ ಆಗಿದೆ. ಈ ಬಡ್ಜೆಟ್ನಲ್ಲಿ ಮಂಜೂರಾಗಿದೆ. ಕಳೆದ ಬಾರಿ ಬಡ್ಜೆಟ್ನಲ್ಲಿ ಮಂಜೂರಾಗಿದ್ದು ಲ್ಯಾಪ್ಸ್ ಆಗಿತ್ತು. ಈ ಬಾರಿ ನಮಗೆ ನಮ್ಮ HK ಪಾಟೀಲ್ ಸಾಹೇಬರು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ. ಬಹುಶಃ ಅದನ್ನು ಕೂಡ ಇನ್ನೊಂದು 2 ತಿಂಗಳಲ್ಲಿ ಅದನ್ನು ಕೂಡ ಕೆಲಸ ಪ್ರಾರಂಭ ಮಾಡ್ತೀವಿ. ಅವ್ರನ್ನ ಎಲ್ಲಿ ನೋಡ್ರಿ, ಏನಾರು ಒಂದು ಆಪಾದನೆ ಮಾಡ್ಬೇಕಾದ್ರೆ ಅದು ಆಧಾರ ಸಹಿತ ಆಪಾದನೆ ಮಾಡಬೇಕು. ಎಲ್ಲಿ ಒತ್ತುವರಿ ಆಗಿದೆ, ಯಾವ ರೀತಿ ಒತ್ತುವರಿ ಆಗಿದೆ ಅಂತೇಳಿ. ಈಗ ಕೆಲವರು ಹೇಳ್ತಾರೆ ಅಲ್ಲಿ ನಾನು ಬಲಗಡೆ ಇದ್ರ ಮುಂದೆ ಯಾವುದು ಪೊಲೀಸ್ ಸ್ಟೇಷನ್ ಮುಂದೆ ಬರ್ತಕ್ಕಂಥ ರಸ್ತೆನ ಆ ಕಂದಗಾರ ತೆಗೆದುಬಿಡಿ ಈಗ ಅಂತ ತೆಗಿಸ್ಲಾ? ನೀವು ಹೇಳಿ ಮಾಧ್ಯಮ, ಅದನ್ನ ತೆಗೆದುಬಿಡಿ. ಎಲ್ಲಾನು ಮೊದಲು ಹೆಂಗಿದ್ ಕಂದಕ ಹಂಗೆ ಇರಲಿ ಅಂತ ಅದು ತೆಗಿಯಕಾಯ್ತದ? ಮೊದಲು ಕೋಟೆ ಮಧ್ಯದಲ್ಲಿ ರಸ್ತೆ ಹೋಯ್ತಿತ್ತು. ಈಗ ಏನ್ ಮಾಡ್ಲಿ ಅದನ್ನ? ಏನ್ ಫ್ಲೈಓವರ್ ಮಾಡ್ಸಲ್ಲ ಕೋಟೆ ಮೇಲೆ? ನೀವ್ ಹೇಳ್ಬೇಕು ಮಾಧ್ಯಮದವ್ರು. ಸುಮ್ಮನೆ ನೀವೇನು ಗೊತ್ತಾ ಮಾಧ್ಯಮದವರು, ಯಾರ್ಯಾರಿಗೆ ಎಷ್ಟೆಷ್ಟು ಒತ್ತು ಕೊಡಬೇಕು ಅನ್ನೋದು ನಿಮಗೂ ಗೊತ್ತಿಲ್ಲ. ಯಾರ್ಯಾರಿಗೆ ಎಷ್ಟೆಷ್ಟು ಗೌರವ ಕೊಡಬೇಕು ಅನ್ನೋದು ನಿಮಗೂ ಗೊತ್ತಿಲ್ಲ. ಸುಮ್ಮನೆ ಹೇಳಿ ಪ್ರೆಸ್ ಮೀಟ್ ಮಾಡಿದವ್ರದೆಲ್ಲ ಬರ್ಕೊಂಡು ಗೊತ್ತಿಲ್ಲ. ಅದಕ್ಕೆ ಆಧಾರ ಕೊಡಿ ಅಂತ ಕೇಳಿ ಆಯ್ತು. ಅದಕ್ಕೆ ಪರ್ಯಾಯ ಅವರೇ ಹೇಳ್ತಾರೆ, ಈ ಕಡೆ ಕೋಟೆನ ಉಳಿಸ್ಬೇಕಂತೆ, ಈ ಕಡೆ ಕೆರೆನ ಉಳಿಸ್ಬೇಕಂತೆ. ಒಂಬಳಮನ ಕೆರೆನ ಉಳಿಸೋದು ಹೆಂಗೆ, ಕೋಟೆನ ಉಳಿಸೋದು ಹೆಂಗೆ ಹೇಳಿ? ನೀವೇ ನಮಗೆ ಮಾರ್ಗದರ್ಶನ ಮಾಡೋಣ. ಒಂಬಳಮನ ಕೆರೆನ ಉಳಿಸ್ಬೇಕಂತೆ, ಆ ಕಡೆ ಕಾತ್ಗಾನ ಉಳಿಸ್ಬೇಕಂತೆ. ರಸ್ತೆ ಏನೇನು ಮಾಡಲಿ? ಈ ಕಂದಕ ಮುಚ್ಚಿಬಿಡ್ತೀರಾ ಇಲ್ಲ ಹಂಗೆ ಇರುತ್ತೆ ಸರ್? ಏನೋ ಆಗ್ತದೆ ಮುಂದೆ ಹೇಳ್ತೀವಿ ನಾವು. ಜಾಗ ಆಗುತ್ತೆ. ನಾವು ಆಮೇಲೆ ಬಾಲಕೃಷ್ಣ ಸ್ವಂತಕ್ಕೇನು ಮಾಡ್ಕೋತಾ ಇಲ್ಲ ಸರ್. ನನ್ನ ಮನೆಗೇನೆ ಮಾಡ್ತಾ ಇಲ್ಲ. ಮಾಗಡಿ ಪಟ್ಟಣ ಒಳಗಡೆ ಬಂದ್ರೆ ಹಾಳು ಕೋಟೆ ಕಂಡಂಗೆ ಕಾಣಿಸ್ತದೆ ಅಂತೇಳಿ ಏನೋ ಒಂದು ಶೇಪ್ ಕೊಡೋಣ ಅಂತ ಮಾಡ್ತಾ ಇದ್ದೀನಿ ನಾನು. ನನ್ನ ವೈಯಕ್ತಿಕವಾದ ಅಭಿವೃದ್ಧಿ ಇಲ್ಲ. ಅರ್ಧಂಬರ್ಧ ತಿಳ್ಕೊಂಡ್ರವ್ರು ಏನೇನೋ ಮಾತಾಡ್ತಾರೆ. ಪೂರ್ತಿ ತಿಳ್ಕೊಂಡು ಮಾತಾಡಿ ಕೇಳಿ, ಎಲ್ರಿಗೂ ಮನವಿ ಮಾಡ್ತೀನಿ ಸರ್. ಈಗ ಮಾಗಡಿಗೆ ಮೂಲ ಮಾಂಡವ್ಯ ಗುಹೆ ಇದೆಯಲ್ಲ ಸರ್, ಅದು ಪೂರ ಒತ್ತುವರಿ ಆಗ್ತಾ ಇದೆ. ನನಗೊಂದು ಅರ್ಜಿ ಕೊಡಿ, ಈಗಲೇ ತಹಶೀಲ್ದಾರ್ ಇದ್ದಾರೆ, ಅದನ್ನು ತನಿಖೆ ಮಾಡಿಸಿ ಸ್ಥಳಕ್ಕೆ ಹೋಗಿ ಸರ್ವೆ ಮಾಡಿಸಿ ಅದನ್ನು ಪೂರ್ತಿ ನಾವು ಬೇಲಿ ಆಗ್ತಕ್ಕಂಥ ಕೆಲಸ, ಸುತ್ತ ಕಾಂಪೌಂಡ್ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಆಯ್ತು ಸರ್. ಈಗ ನರಸಿಂಹದೇವ್ರ ಬೆಟ್ಟ ಇದೆಯಲ್ಲ ಸರ್, ಅದು ಪಾರಂಪರಿಕವಾಗಿರ್ತಕ್ಕಂಥದ್ದು ಖಾಸಗಿ ಹೆಸರಲ್ಲಿ ಬರ್ತಾ ಇದೆ. ರಂಗಸ್ವಾಮಿ ನೋಡಿ ಅದನ್ನ ಏನೋ ಇದ್ರೆ ನನಗೆ ಏನೇನಿದೆ ಅಂತ ಕೊಟ್ಟರೆ ನನಗೆ ಅದ್ರ ಬಗ್ಗೆ ನಿಮ್ಮ ಮುಂದೆ ನೆಕ್ಸ್ಟ್ ಮೀಟಿಂಗ್ ಅದ್ರ ತನಿಖೆ ಮಾಡಿ ಸರಿಪಡಿಸಿ ನಿಮಗೆ ಹೇಳ್ತೀನಿ ವಿಚಾರ. ಈಗ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಹಿಂದೆ ಗೋಪುರ ಇದೆ, ಅದು ಬಿರುಕು ಬಿಟ್ಬಿಟ್ಟಿದೆ. ಇಲ್ಲ, ಅದನ್ನು ತಗೊಂತಾ ಇದೀವಿ ಈಗ. ಮತ್ತೆ ಅಲ್ಲಿ ಹೋಗಕ್ಕೆ ಒಂದು ರಸ್ತೆ ಬಿಡಿಸ್ಕೊಡ್ಬೇಕು ನಿಮ್ಮ ಕಾಲದಲ್ಲಿ. ಅದನ್ನ ಮಧ್ಯೆ ರೋಡ್ ಮಾಡಕ್ಕೆ ಹೇಳಿದ್ದೀನಿ ನಾನು. ಅದನ್ನ ನಮ್ಮ ಸ್ನೇಹಿತಂದೆ ಜಾಗ ಅದು, ಅದನ್ನ ಮಾಡ್ಕೊಡಿ ಅಂತ ಹೇಳಿದ್ದಾರೆ. ಆ ರಸ್ತೆ ಮಾಡ್ಕೊಡ್ತೀವಿ. ಇದಕ್ಕೆ ಕಲ್ಯ ಗ್ರಾಮ ಮಾಗಡಿಯ ಮಕ್ಕಮಣಿ ಸರ್, ಮಹಾನಗರಗಳೇ ಒಂದು ಹಂತವಾಗಿ ಒಂದೇ ಸರಿ ಹಂತವಾಗಿ ಮಾಡ್ತೀವಿ. ಸರ್ಕಾರಿ ಹಾಸ್ಪಿಟ್ಲು 40 ಕೋಟಿ ಮಂಜೂರಾತಿ ಆಗಿದೆ. ಅಂಬೇಡ್ಕರ್ ಭವನನು ಕೂಡ ಮಂಜೂರಾತಿ ಆಗಿದೆ. ಸರ್ಕಾರಿ ಹಾಸ್ಪಿಟ್ಲ್ ಕಟ್ತಾ ಇದ್ದೀನಿ. ತಾಲೂಕು ಕಚೇರಿನ ಬೇರೆ ಕಡೆ ವರ್ಗಾವಣೆ ಮಾಡ್ತಾ ಇದ್ದೀನಿ. NES ಸರ್ಕಲ್ನಲ್ಲಿ ತಾಲೂಕು ಕಚೇರಿ ಬರ್ತಾ ಇದೆ. ಇವತ್ತೇನು ಕ್ವಾರ್ಟರ್ಸ್ ಇದೆಯಲ್ಲ, ಆ ಕ್ವಾರ್ಟರ್ಸ್ ಇರ್ತಕ್ಕಂಥ ಜಾಗದಲ್ಲಿ ಸಂಪೂರ್ಣವಾಗಿ 2 ಎಕರೆ ಜಾಗನ ಬರೀ ತಾಲೂಕು ಕಚೇರಿಗೆ ಕೊಟ್ಟಿದ್ದೀವಿ. ಅಲ್ಲಿ ಎಲ್ಲ ವ್ಯವಸ್ಥೆನೂ ಕೂಡ ತಹಶೀಲ್ದಾರರು ನಮ್ಮ ತಾಲೂಕಿನ ರೈತರಿಗೆ ಸಂಬಂಧಪಟ್ಟಂತೆ ಎಲ್ಲ ವ್ಯವಸ್ಥೆನೂ ಕೂಡ ಅಲ್ಲೇ ಇರ್ತದೆ. ಅದನ್ನು ವಿಶೇಷವಾಗಿ ಗಮನ ಹರಿಸ್ತಾ ಇದ್ದೀವಿ. ಬಹುಶಃ ನಾನು ಕಂಡಂಗೆ ಕೃಷ್ಣ ಬೈರೇಗೌಡರು ಅವ್ರು ಬಂದಂಥ ಸಂದರ್ಭದಲ್ಲಿ ಅದನ್ನು ಅವ್ರ ಕೈಯಲ್ಲಿ ಘೋಷಣೆ ಮಾಡಿಸ್ತೀವಿ. ತಾಲೂಕು ಕಚೇರಿಗೆ 17 ಕೋಟಿ ವೆಚ್ಚದಲ್ಲಿ ತಾಲೂಕು ಕಚೇರಿ ಕಟ್ಟಲಿಕ್ಕೆ ಅದನ್ನು ಘೋಷಣೆ ಮಾಡಿಸ್ತಾ ಇದ್ದೀನಿ.
ಕಚೇರಿಗೆ ಜಾಗ ಇಲ್ಲದೆ ಇರೋದ್ರಿಂದ ಸ್ವಲ್ಪ ನಿಧಾನ ಆಯ್ತದೆ ತಾಲೂಕು ಕಚೇರಿ ಹೊಸದಾಗಿ ಕಟ್ಟಲಿಕ್ಕೆ. ಈಗ ಅದನ್ನು ಗುರುತು ಮಾಡಿದ್ದೀವಿ, ಸರ್ಕಾರದ ಹಂತದಲ್ಲಿ ಐತೆ. ಆ NAS ಅಲ್ಲಿ ಇರ್ತಕ್ಕಂಥ 2 ಎಕರೆ ಜಾಗ, ಕ್ವಾರ್ಟರ್ಸ್ ಇರ್ತಕ್ಕಂಥ ಜಾಗನ ಅದನ್ನು ಕೂಡ ಇವತ್ತು ತಾಲೂಕು ಕಚೇರಿ ಕೊಟ್ಟು ಅಲ್ಲಿ ವಿಶೇಷವಾಗಿ ತಾಲೂಕು ಕಚೇರಿ, EO ಆಫೀಸು, ಜಿಲ್ಲಾ ಪರಿಷತ್ AW ಆಫೀಸು ಎಲ್ಲನೂ ಕೂಡ ಅಲ್ಲೇ ಒಂದೇ ಹಬ್ನಲ್ಲಿ ಮಾಡ್ತೀವಿ. ಅದನ್ನು ಹಾಸ್ಪಿಟ್ಲ್ ಮಾತ್ರ ವಿಶೇಷವಾಗಿ ಇಲ್ಲಿಗೆ ಮಾಡ್ತಾ ಇದ್ದೀವಿ. ನಾವು ಕರ್ಲಮಂಗ್ ಇದು ಗುಡ್ಡಳ್ಳಿಯಿಂದ ಮುಂದೆ ಹೋದರೆ ಬಲಗಡೆ ಕುದುರೆಗಲ್ ಬೆಟ್ಟ ಇದೆ ಸರ್, ಅದು ಸ್ಮಾರಕ. ಆ್ಯಕ್ಚುಲಿ 1 ವಾರದಿಂದ ಕೂಡ ಅದನ್ನು ಹೊಡಿತೀವಿ. ರಸ್ತೆ ಬದಿನೇ ದೊಡ್ಡ ದೊಡ್ಡ ಗುಂಡುಗಳನ್ನು ರಾಸಿಯೋದಿದ್ರೆ ಅವ್ರದ್ದು ಇರಲಿ, ಅಳತೆ ಮಾಡಿಸಿ. ನಾನು ಮನವಿ ಮಾಡ್ತೀನಿ, ನಿಮ್ಗೆ ಏನೇನೈತೆ ಅದನ್ನೆಲ್ಲ ಒಂದು ರೈಟಿಂಗಲ್ಲಿ ಕೊಡಿ. ಅದಕ್ಕೆ ನಿಮಗೆ ಸರಿಯಾದ ಕ್ರಮ ತಗೊಂಡು ನಿಮಗೆ ಆಮೇಲೆ ನಾನು ನಿಮಗೆ ಅದ್ರ ಬಗ್ಗೆ ವಿವರಣೆ ಕೊಡ್ತೀನಿ. ಸರಿ, ಒಂದು ರೈಟಿಂಗಲ್ಲಿ ಕೊಟ್ಬಿಡಿ ಪೂರ್ತಿ. ಮಾಧ್ಯಮದಲ್ಲಿ ಯೂಟ್ಯೂಬಲ್ಲಿ ಹಾಕಿರ್ತಕ್ಕಂಥದ್ದನ್ನು ನೋಡಿದ್ದೀನಿ. ನಮ್ಮ ವಿರೋಧಿಗಳು ಬಾಲಕೃಷ್ಣನ ಪ್ರಶ್ನೆ ಮಾಡಿರ್ತಕ್ಕಂಥದ್ದನ್ನು ನೋಡಿದ್ದೀನಿ. ಅದ್ರ ಬಗ್ಗೆ ನಾನೇನು ನಿದ್ದೆ ಮಾಡ್ತಾ ಇಲ್ಲ. ಅದ್ರ ಬಗ್ಗೆ ಅಧಿಕಾರಿಗಳನ್ನ DC ಹತ್ರ, DCನೂ ಇಲ್ಲೇ ಕರೆಸಿ ಮಾತಾಡಿ ಅದಕ್ಕೆ ಸೂಕ್ತ ಕ್ರಮ ಇನ್ನೊಂದು 15 ತಿಂಗಳಲ್ಲಿ ತಗೊಂತೀನಿ ಸರ್. ಏಕಾಏಕಿ ಎಲ್ಲ ಈಗ ಹೊಸದಾಗಿ ಡ್ರೈವರ್ಗಳನ್ನ ಅಪಾಯಿಂಟ್ ಮಾಡ್ಕೊತವ್ರೆ. ಅದು ಕೂಡ ಆದೇಶ ಬಿಡುಗಡೆ ಆಗಿಲ್ಲ. ಅದು ಅಪಾಯಿಂಟ್ ಆದಮೇಲೆ ಆದೇಶ ಬರ್ತದೆ. ಬೇರೆ ಬೇರೆ ಬಸ್ಗಳನ್ನು ಹೊಸದಾಗಿ ಬಸ್ಗಳನ್ನು ಕೂಡ ಅಲಾಟ್ ಮಾಡ್ತೀನಿ ಅಂತೇಳಿ ನನಗೆ ವಾಗ್ದಾನ ಮಾಡಿದ್ದಾರೆ. ಸುಮಾರು 25ರಿಂದ 30 ಬಸ್ಗಳನ್ನ ಹೊಸದಾಗಿ ಮಾಗಡಿಗೆ ಕೊಡ್ತೀನಿ ಅಂತೇಳಿ ಮಂತ್ರಿಗಳು ವಾಗ್ದಾನ ಮಾಡಿದ್ದಾರೆ. ಸ್ವಲ್ಪ ಇದು ಸಮಯ ತಗೊಂತದೆ ಇದೆಲ್ಲ ತೀರ್ಮಾನ ಆಗಲಿಕ್ಕೆ. ನೀವು ಇನ್ನೊಂದು ತಿಂಗಳಲ್ಲಿ ಇದಕ್ಕೆಲ್ಲ ಸರಿಪಡಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ನೋಡ್ತಾ ಇದ್ದೀನಿ ನಾನು ಮಾಧ್ಯಮದಲ್ಲಿ ನಮ್ಮ ವಿರೋಧಿಗಳು ಟೀಕೆ ಮಾಡೋದನ್ನ. ವಿರೋಧಿಗಳು ಟೀಕೆ ಮಾಡಬೇಕು, ಆದರೆ ಅದು ಅರ್ಥಪೂರ್ಣವಾಗಿರ್ಬೇಕು. ಸುಮ್ಮನೆ ಟೀಕೆ ಮಾಡೋದು, ಆವಾಗ ವಿರೋಧಿಗಳು ಟೀಕೆ ಮಾಡ್ಬೇಕಾದ್ರೆ ನನ್ನ ಕಾಲದಲ್ಲಿ ನಾವು ಏನು ಮಾಡಿದ್ದೋ ಬದಲಾವಣೆ, ಈಗ ಏನು ಆಗಬೇಕು ಅಂತಂದ್ರೆ ಹೇಳ್ಬೇಕು ಅವರು. ನಾವು ಇದನ್ನು ಮಾಡಿದ್ದೋ, ಈಗ ನೀವು ಹಿಂಗೆ ಮಾಡೋಕ್ಕಾಯ್ತಲ್ಲ, ನೀವು ಇದು ಮಾಡಿ ಅಂತ ನನಗೆ ಹೇಳ್ಬೇಕು ಅವರು. ಬರೀ ಸುಮ್ಮನೆ ಟೀಕೆನೇ ಮಾಡ್ತಕ್ಕಂಥದ್ದೇ ಅಲ್ಲ, ಟೀಕೆಗೆ ಪರಿಹಾರನೂ ಹೇಳ್ಕೊಡ್ಲಿ ಅವರು. ಅದನ್ನು ಕೂಡ ಮಾಡ್ತೀವಿ ಸರ್. AC ಬಸ್ಗಳು 10 ಬಸ್ಗಳು ನಾವು ಓಡಾಡ್ತಿದ್ದೋ, ಬಟ್ ಇವಾಗ 2 ಓಡಾಡ್ತಿರೋದು ಅಂತ ಹೇಳ್ತಾರೆ. ಹೇಳ್ತದಿಲ್ಲ, ಎಲ್ಲ ಬಸ್ಗಳ ಸ್ಕ್ರಾಪ್ ಹೋಗವೆ. ಕೆಲವು ಡ್ರೈವರ್ಸ್ಗಳಿಲ್ಲ, ಡ್ರೈವರ್ಸ್ ಅಪಾಯಿಂಟ್ಮೆಂಟ್ ಆಯ್ತಾ ಇದೆ. ಈ ಡ್ರೈವರ್ಸ್ ಅಪಾಯಿಂಟ್ಮೆಂಟ್ ಆನ್ ಇಶ್ಯೂ ಆದಮೇಲೆ ಬಸ್ಗಳು ಡ್ರೈವರ್ಸ್ಗಳು ಎಲ್ಲ ಒಟ್ಟಿಗೆ ಬರ್ತಕ್ಕಂಥ ಕೆಲಸ. ಬಸ್ಗಳ ವ್ಯವಸ್ಥೆಯಲ್ಲಿ ಸಾಯಂಕಾಲ ಭಾನುವಾರ ಸಂಜೆನೇ ಸಮಸ್ಯೆ ಸಿಕ್ಕಾಬಿಟ್ಟೆ ಸರ್. 4ರಿಂದ 6 ಗಂಟೆವರೆಗೂ ತುಂಬಾನೇ ಬಸ್ ಏನೇನು ಹೇಳ್ತಾ ಇದ್ದೀರ ಅನ್ನೋದು ನನ್ನ ಗಮನದಲ್ಲೈತೆ. ನಾನೀಗ DC ಅವ್ರನ್ನ ಕರೆದಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದಕ್ಕೊಂದು ಸೂಕ್ತವಾದಂಥ ಪರಿಹಾರವನ್ನು ಕಂಡುಹಿಡ್ಕೊಡ್ತೀನಿ. ನನಗೆ 1 ತಿಂಗಳು ಟೈಮ್ ಕೊಡಿ, ಅದಕ್ಕೆ ಒಂದು ಸೂಕ್ತ ಪರಿಹಾರ ಕಂಡುಹಿಡಿತೀನಿ. ಈಗ ಡೆಲ್ಟಾದಿಂದ 4 ಕೋಟಿ ಬಿಡುಗಡೆ ಮಾಡಿದ್ದೀನಿ. ಎಲ್ಲಿ ಅಂಬೇಡ್ಕರ್ ಭವನದಿಂದ, ಅಂಬೇಡ್ಕರ್ ಭವನ ಇದಲ್ಲ ಈಗ, ಅಲ್ಲಿಂದ ಹಿಡಿದು ನಿಮ್ಮ ಟ್ಯೂಬ್ಲೈಟ್ ಸರ್ಕಲ್ ಮತ್ತು ಕೆಂಪೇಗೌಡ ಸರ್ಕಲ್ ವಿಶೇಷವಾಗಿ ಅಭಿವೃದ್ಧಿ ಮಾಡಬೇಕು ಅಂತ ಮಾಡಿದ್ದೀನಿ. ಆ ರಸ್ತೆ KCPಯಿಂದ ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಈಗ ಹೇಮಾವತಿ ಕ್ಯಾನಲ್ಲು ಅಲ್ಲೇ ಬರ್ತಾ ಇದೆ, ಆ ಪೈಪ್ ಲೈನ್ ಹಾಕ್ತಾವ್ರೆ. ಅದಕ್ಕೆ ಈಗ ಬೈಚಾಪುರದಲ್ಲಿ ಇವತ್ತು ಈಗಾಗಲೇ ನೀಲಿ ನಕ್ಷೆ ತಯಾರು ಮಾಡಿದ್ದೀವಿ. ಸ್ವಲ್ಪ ಜಾಗ ಅಕ್ವೈರ್ ಮಾಡ್ತಾ ಇದ್ದೀವಿ. ಅಕ್ವೈರ್ ಮಾಡಿ ಆ ಪೈಪ್ ಲೈನ್ ಎಲ್ಲ ಬಂದು ಹೋದ್ಮೇಲೆ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ಏನು ನಿಮ್ಮ ಹಾಸ್ಪಿಟಲ್ ಇದೆಯಲ್ಲ, ಅದು ಹಾಸ್ಪಿಟಲ್ ಅದ್ರ ಎದುರುಗಡೆ ಇರ್ತಕ್ಕಂಥ ಜಾಗದ ಬಗ್ಗೆನೂ ಅವ್ರನ್ನೂ ಕನ್ವಿನ್ಸ್ ಮಾಡಿದ್ದೀವಿ. ಅವರು ಬಿಟ್ಕೊಡ್ತೀವಿ ಅಂತ ಹೇಳಿದ್ರೆ ಅದನ್ನು ಕೂಡ ಹೊಡಿತಾ ಇದ್ದೀವಿ, ಅದನ್ನು ಅಗಲ ಮಾಡ್ತಾ ಇದ್ದೀವಿ. ನಾನು ಅದನ್ನೇ ಹೇಳ್ತಾ 1 ವರ್ಷ ನಂಗೆ ಟೈಮ್ ಕೊಡಿ. ಮುಖ್ಯ ರಸ್ತೆ ಸರ್, ಮುಖ್ಯ ರಸ್ತೆ ಯಾವ್ದು? BW ರಸ್ತೆ, ರಾಮ ಮಂದಿರದಿಂದ ಕಲ್ಯಾಣ ಗೇಟ್ವರೆಗೆ. ರಾಮ ಮಂದಿರ ಇದು ಸರ್ ಈಗ ಅದು ಕನಿಕಾಮರ ರಸ್ತೆ ಸ್ಪಾಟ್ ಆಗಿದೆ. ಅದಕ್ಕೆ ಯೋಚನೆ ಮಾಡಿ ಕೈ ಹಾಕ್ತೀವಿ. ಕನಿಕಾಮರ ತಿಂದಿದ್ದೀವಿ, ಅದಕ್ಕೆ ಯೋಚನೆ ಮಾಡಿ ಕೈ ಹಾಕ್ತೀವಿ. ಒಂದು 5 ಅಡಿ ಅಗಲ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀನಿ. ಅವರು ಕೂಡ ಒಪ್ಕೊಂಡಿದ್ದಾರೆ. 5 ಅಡಿ ತೆಗೆದ್ರೆ 5 ಅಡಿ, 2 ಕಡೆನೂ 5 ಅಡಿ ಅಗಲ ಮಾಡಬೇಕು ಅಂತ ಹೇಳಿ. ಆಮೇಲೆ ಆ ಎಲೆಕ್ಟ್ರಿಕ್ ಪೋಲ್ಸ್ ಎಲ್ಲ ತೆಗೆದು ಅಂಡರ್ ಗ್ರೌಂಡ್ ಎಲೆಕ್ಟ್ರಿಕ್ ಪೋಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಒಂದೇ ಸರಿ ಹಿಂಗ ಆಗಲ್ಲ, ಏನೋ ಗ್ಯಾರಂಟಿ ಜೊತೆ ಅಭಿವೃದ್ಧಿ ಆಗ್ಬೇಕಲ್ಲ. ಒಂಚೂರು ಮಾಗಡಿ ಅಭಿವೃದ್ಧಿಗೆ ನೀವು ಸಹಕರಿಸಿ, ನೀವು ಪಾಲ್ದಾರರಾಗಿ. ನೀವು ವಿಲನ್ ಆಗೋದು ಬೇಡ ಮಾಗಡಿ ಅಭಿವೃದ್ಧಿಗೆ. ದಯಮಾಡಿ ಸಹಕರಿಸಿ, ನೀವು ಪಾಲ್ದಾರರಾಗಿ ಮಾಗಡಿ ಅಭಿವೃದ್ಧಿಗೆ ನೀವು ಕೂಡ ಹೀರೋಗಳಾಗಿ ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತೀನಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.